ರಘು ಅವರು ಟಾಸ್ಕ್ ಅಂತ ಬಂದಾಗ ತುಂಬಾ ಆಕ್ಟಿವ್ ಆಗಿರ್ತಾರೆ. ಅದರ್ವೈಸ್ ರಘು ಎಲ್ಲಿ ಅಂತ ಮನೆಯಲ್ಲಿ ಹುಡುಕ್ಬೇಕಾಗತ್ತೆ. ಸೊ ಅಲ್ಲೊಂದ್ ಸ್ವಲ್ಪ ನೀವು ಆಕ್ಟಿವ್ ಆಗಿ ಮಾತಾಡೋದು ಮಾಡಿ. ನಾನು ಅದಕ್ಕೆ ಹೇಳಿದ್ದು ಒಂದ್ ಸ್ವಲ್ಪ ಎಲ್ರು ಸೋಬರ್ ಆಗಿದ್ದಾರೆ, ಆಕ್ಟಿವ್ ಇಲ್ಲ ಮನೇಲಿ ಅಂತ ನಾನು ಒಂದು ಸ್ಟೇಟ್ಮೆಂಟ್ ಬೇರೆ ಕೊಟ್ಬಿಡಿದೆ ಹುಡುಗರ್ಗೆ. ಸೊ ಸ್ವಲ್ಪ ಆಕ್ಟಿವ್ ಆಗಿರಿ, ಒಂದ್ ಸ್ವಲ್ಪ ಅಗ್ರೆಷನ್. ಹಾ ಆಕ್ಚುಲಿ ನಾನು ಹೇಳಿದ ಅಲ್ಲಿ ಯಾರು ಬಲಿಷ್ಠವಾಗಿ ತುಂಬಾ ಖಡಕ್ ಆಗಿಲ್ಲ ಅಂತ. ಅಂದ್ರೆ ಹೋದ್ ಸೀಸನ್ ಎಲ್ಲ ಹೋದ್ ಸೀಸನ್ 10th ಸೀಸನ್ ಎಲ್ಲ ನಾವು ನೋಡಿದ್ವಿ, ಆ ಖಡಕ್ ಆಗಿ ಹುಡುಗರು ಯಾರು ಇಲ್ಲ ಅಂತ ನಾನು ಹಂಗ್ ಹೇಳಕ್ ಹೋಗಿದ್ದು. ಸೊ ರಘು ಹೈಟ್ ಪರ್ಸನಾಲಿಟಿ ಅವ್ರು ನೋಡಿದ್ರೆ ನಾವು ಏನೋ ಬೇರೆ ಲೆವೆಲ್. ಅಂದ್ರೆ ಮಗು, ರಘು ಅಲ್ಲ ಅದು ಮಗು. ಓಕೆ, ಕೊನೆಯದಾಗಿ ಯಾರು ವಿನ್ ಆಗ್ಬೇಕು? ಅಶ್ವಿನಿ ವಿನ್ ಆಗ್ಬೇಕು. ಓಕೆ, ಟಾಪ್ 5? ಟಾಪ್ 5 ನನ್ಗೆ ಯಾರು ಇಲ್ಲ. ಅಶ್ವಿನಿ, ಗಿಲ್ಲಿ ಮತ್ತೆ ರಕ್ಷಿತಾ ಬರ್ತಾರೆ. ಓಕೆ, ನೀವು ಸುದೀಪ್ ಸರ್ ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತಾರೆ, ನೆಕ್ಸ್ಟ್ ಹೋಗಿ ಏನ್ ಮಾಡ್ತೀರಾ ಅಂತ. ಅಲ್ಲಿ ಹೇಳ್ತೀರಾ ಟೇಪ್ ಕಟ್ ಮಾಡ್ತೀನಿ ಅಂತ. ಎಷ್ಟು ಟೇಪ್ ಕಟ್ ಮಾಡಿದ್ರಿ? ಇನ್ನೂ ಒಂದು ಮಾಡಿಲ್ಲ. ಯಾಕಂದ್ರೆ ನನಗೆ ಒಂಥರ ಬ್ಲಾಂಕ್ ಆಗಿದ್ದೀನಿ, ಎಲ್ಲೂ ಆಚೆ ಹೋಗಕ್ಕೆ ಇಷ್ಟ ಆಗ್ತಾ ಇಲ್ಲ. ಇದು ಸಮಯ ತಗೊಳುತ್ತೆ. ಆ ಪ್ರಪಂಚದಿಂದ ಈ ಪ್ರಪಂಚಕ್ಕೆ ಶಿಫ್ಟ್ ಆಗಿದ್ದು, ಒಂದಷ್ಟು ಅನಲೈಸು, ಎಲ್ಲಿ ಏನಾಯ್ತು, ಏನ್ ಎಡವಟ್ಟಾಯ್ತು, ಆ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಇದ್ದೀನಿ. ಸೊ ಇನ್ನ ಅದರಿಂದ ಆಚೆ ಬಂದ್ಬಿಡ್ತೀನಿ. ಇನ್ನೊಂದು 2-3 ಡೇಸ್ ಫಸ್ಟ್ ಹೆಂಗಿದ್ನೋ ಹಂಗ ಆಗ್ಬಿಡ್ತೀನಿ. ಎಲ್ಲೂ ಹೋಗಕ್ಕೂ ಮನ್ಸಾಗ್ತಿಲ್ಲ, ಯಾರನ್ನ ಮೀಟ್ ಆಗಕ್ಕೂ ಮನ್ಸಾಗ್ತಿಲ್ಲ, ಯಾರ ಜೊತೆ ಮಾತಾಡಕ್ಕೂ ಇಷ್ಟ. ಫ್ಯಾಮಿಲಿ ಬಿಟ್ರೆ ನನ್ನ ಕ್ಲೋಸ್ ಫ್ರೆಂಡ್ಸ್ ಇಬ್ರು, ಅವ್ರ ಜೊತೆ ಬಿಟ್ರೆ ಇನ್ ಯಾರ ಫೋನು ನಾನು ರಿಸೀವೇ ಮಾಡ್ತಾ ಇಲ್ಲ. ಸೊ ಒಂದಷ್ಟು ಟೇಪ್ ಕಟಿಂಗ್ ಬಂದಿದೆ. 3rd ವೀಕ್ ಇಂದ ಶುರು ಆಗುತ್ತೆ. 3rd ವೀಕ್ ಇಂದ. ಓಕೆ, ಏನ್ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ರ ಬಿಗ್ ಬಾಸ್ ಮನೆಯಲ್ಲಿ? ಬಿಗ್ ಬಾಸ್ ಮನೆಯಲ್ಲಿ ಇಡೀ ಮನೇನ್ ಮಿಸ್ ಮಾಡ್ಕೋತೀನಿ. ಇಡೀ ಮನೆ ತುಂಬಾ ಕಲರ್ಫುಲ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು, ಪಾಸಿಟಿವ್ ವೈಬ್ರೇಷನ್ ಇತ್ತು. ಅಶ್ವಿನಿ ಅವ್ರನ್ನ ಮಿಸ್ ಮಾಡ್ಕೋತೀನಿ, ಸುದೀಪ್ ಸರ್ನ ಮಿಸ್ ಮಾಡ್ಕೋತೀನಿ. ವೀಕೆಂಡ್ ಆದ್ರೆ ಅವ್ರನ್ನ ನೋಡ್ಬೋದಾಗಿತ್ತು. ಅವ್ರ ಆಂಕರಿಂಗ್ ಲೈವ್ ಆಗಿ ನೋಡೋದು ಅದೊಂದು ಸೌಭಾಗ್ಯ. 6 ಅವರ್ ನೋಡ್ತಾ ಇದ್ವಿ. ಬೈಸ್ಕೋತಿದ್ವೋ ಹೊಗಳಿಸ್ಕೊಂಡಿಲ್ಲ ಬಿಡಿ, ಬರೀ ಬೈಸ್ಕೋತಾ ಇದ್ದೆ. ಬಟ್ ಸಂಡೇ ಅಂತ ಬಂದಾಗ ಒಂದ್ ಸ್ವಲ್ಪ ಮಜಾ ಇತ್ತು ಎಪಿಸೋಡು. ಅದನ್ನೆಲ್ಲ ನಮ್ಗೆ ಲೈವ್ ಆಗಿ ನೋಡೋದೇ ಒಂದ್ ಖುಷಿ ಆಗ್ತಾ ಇತ್ತು. ಸುದೀಪ್ ಸರ್ನ ಎಲ್ಲಾನು ಮಿಸ್ ಮಾಡ್ಕೊಳ್ತೀನಿ. ಓಕೆ, ಈ ಕಡೆ ಕ್ಯಾಪ್ಟನ್ ಕೂಡ ಜಾನ್ವಿ ಅವರಾಗಿಲ್ಲ. ಉತ್ತಮ, ಕಳಪೆ ಅಂತ ಏನು ಕೂಡ ಕಳಪೆ ಕೂಡ ಸಿಗ್ಲಿಲ್ಲ. ಓಕೆ, ಅದೆಲ್ಲ ಒಂದು ಫೀಲ್ ಮಾಡ್ಬೇಕು ಅಂತ ಆಸೆ ಇತ್ತು. ಆಕ್ಚುಲಿ ಕಳಪೆಗೆ ಹೋಗ್ಬೇಕಂತ ಆಸೆ ಇತ್ತು, ಕ್ಯಾಪ್ಟನ್ ಆಗ್ಬೇಕಂತ ಆಸೆ ಇತ್ತು, ಕಿಚ್ಚನ ಚಪ್ಪಾಳೆ ತಗೋಬೇಕು ಅಂತ ತುಂಬಾ ಆಸೆ ಇತ್ತು. ನಾವ್ ಅಂತದ್ ಯಾವ್ದು ದಬಾಕ್ಲಿಲ್ಲ ಬಿಡಿ. ಓಕೆ, ಧ್ರುವಂತ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಆಚೆ ಅಶ್ವಿನಿ ಅವರು ಬಿಗ್ ಬಾಸ್ ಮನೆ ಒಳಗಡೆ ಮಾತ್ರ ಅಲ್ಲ, ಆಚೆ ಕೂಡ ಬಿಗ್ ಬಾಸ್ ಆಗಿರೋ ಲೈಕ್ ಆ ರೀತಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅವರು ಆಸ್ತಿ ನೋಡಿ ಜಾನ್ವಿ ಫ್ರೆಂಡ್ಶಿಪ್ ಮಾಡಿದಾಳೆ ಅಂತ. ಸೊ ಅದು ಅವನ್ ಮನಸ್ಥಿತಿ ಏನು, ಅವನ ಎಷ್ಟು ಚೀಪ್ ಮೆಂಟಾಲಿಟಿ ಅವನು ಅನ್ನೋದು ಒಂದು ಸ್ಟೇಟ್ಮೆಂಟ್ ಇಂದಾನೆ ಗೊತ್ತಾಗುತ್ತೆ. ಓಕೆ, ಅಂದ್ರೆ ಪ್ರೊಡಕ್ಷನ್ ಹೌಸ್ ಇದೆಯಂತೆ ನಿಮ್ದು, ಹೌದಾ? ಹೌದು, ನನ್ನ ಪ್ರೊಡಕ್ಷನ್ ಹೌಸ್ ಅಲ್ಲಿ ನೆಕ್ಸ್ಟ್ ನಾನು ಫಸ್ಟ್ ಕೆಲಸ ಕೊಡ್ತಾ ಇರೋದೇ ಧ್ರುವ. ಅಯ್ಯೋ ಕತೆ, ಅದೇ ಏನ್ ನಗಬೇಕು ಅಳಬೇಕು ಅಂದ್ರೆ ಆ ತರದವ್ರೆ. ಅಂದ್ರೆ ಅರೆ ಬರೆ ಹುಚ್ಚರು ಇರ್ತಾರಲ್ಲ, ಆ ತರದ ಕಂಟೆಸ್ಟೆಂಟ್ಸ್ ಇದಾರೆ. ಏನು ಮಾಡಕ್ಕಲ್ಲ, ನಗಬೇಕಷ್ಟೇ. ಆಲ್ಮೋಸ್ಟ್ ಆಚೆ ಬಂದವರೆಲ್ಲ ಧ್ರುವಂತ್ ಅವ್ರ ಮೇಲೆ ಇದೇ ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ಅವ್ರು ಏನ್ ಗೇಮ್ ಆಡ್ತಾ ಇದಾರೆ ಒಳಗಡೆ? ಆಕ್ಚುಲಿ ಏನೋ ಒಂದ್ ಆಡ್ತಾ ಇದಾರೆ, ಸುಳ್ಳಲ್ಲ. ಏನೋ ಒಂದ್ ಟ್ರೈ ಮಾಡ್ತಾ ಇರ್ತಾರೆ. ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ಎಲ್ಲ ರೆಡಿ ಮಾಡ್ಕೊಂಡು ನಮ್ಮ ಹತ್ರ ಬರ್ತಾರೆ. ಅವ್ರ ಮುಖವಾಡ ಬಯಲಾದ ತಕ್ಷಣ ಅಲ್ಲಿ ಮಾಡೋ ಹತ್ರ ಹೋಗ್ತಾರೆ. ಅಲ್ಲಿ ಯಾರು ಇನ್ನೋಸೆಂಟ್ ಇರ್ತಾರೋ ಅವ್ರನ್ನ ಟಾರ್ಗೆಟ್ ಮಾಡೋದು. ಅದು ಸಿಂಪತಿ ಕಾರ್ಡ್ ಆಗಿ ಕನ್ವರ್ಟ್ ಆಗುತ್ತೆ ಆಚೆ ಅಂತ. ಮಲ್ಲಮ್ಮನ್ನ ಬಳಸ್ಕೊಂಡ್ರು, ಅವ್ರನ್ನ ಪಾಪ ಓಡ್ಸೇ ಬಿಟ್ರು. ಅವ್ರ ಆಟ ಇನ್ನೂ ಚೆನ್ನಾಗ್ ಆಡ್ತಾ ಇದ್ರೇನು. ಅದಾದ್ಮೇಲೆ ಈಗ ಮಾಡು ನಮ್ಮನ್ನ ನಾವ್ ಬಿಟ್ಟಿದ ತಕ್ಷಣ ಮಾಡು 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 ಅಂತ. ಇವನ್ ಬಗ್ಗೆ ಗೊತ್ತಾಗಿರೋದ್ರಿಂದ ಮಾಳುನು ದೂರ. ಸೊ ಗಿಲಿ ನಮ್ಮ ಹತ್ರ ಬೈತಾರೆ, ಹೋಗಲ್ ಗಿಲಿ ಹತ್ರ. ಬಟ್ ಓಕೆ, ಏನೋ ಒಂದ್ ಟ್ರೈ ಮಾಡಿ ಆಟ ಆಡ್ತಾ ಇದಾರ. ನನ್ಗೆ ಏನ್ ಗೊತ್ತಾ, ಧ್ರುವಂತ ಎಷ್ಟು ವಾಸಿಯ ಉಳಿದಿದ್ದು 7 ಜನದ್ರಲ್ಲಿ ನನ್ ಧ್ರುವಂತ್ ಹೆಸರೇ ಹೇಳ್ತಾ ಇಲ್ಲ ನೋಡಿ. ಅವ್ರಿಗೆ ಕಂಪೇರ್ ಮಾಡಿದ್ರೆ ಧ್ರುವಂತ್ ಏನೋ ಒಂದ್ ಮಾಡ್ತಾ ಇದಾರೆ. ಅವ್ರು ಏನ್ ಮಾಡಕ್ಕೂ ಹೆದರ್ಕೋತಾ ಇದಾರೆ. ಅಲ್ಲಿ ಏನು ಮಾಡದೇ ಇರೋದೇ ತಪ್ಪು, ಏನಾದ್ರೂ ಮಾಡೋದ್ ತಪ್ಪಲ್ಲ. ಹಂಗಾಗಿ ಧ್ರುವಂತ್ ಏನೋ ಒಂದ್ ಮಾಡ್ತಾ ಇದ್ದಾನೆ, ತಪ್ಪು ಮಾಡ್ತಾ ಇಲ್ಲ. ಓಕೆ, ನಿಮಗ್ ತುಂಬಾ ಹರ್ಟ್ ಆಗಿದ್ದಂತಹ ವಿಚಾರ ಅಥವಾ ಮೂಮೆಂಟ್ ಯಾವ್ದಾದ್ರು ಹೇಳೋದಿದ್ರೆ? ಹರ್ಟ್ ಆಗಿದ್ದ ಆಕ್ಚುಲಿ ನಾವು ಅರಸಿಯರಿದ್ದಾಗ ಸೇವಕರಿಗೆ ಒಂದ್ಸಲ ನಾವ್ ಅರಸಿಯರಿದ್ದಾಗ ಸೇವಕರಿಗೆ ಒಂದ್ಸಲ ಊಟ ಏನು ಇರಲ್ಲ. ನಾವ್ ಕೊಟ್ರೆ ನಾವೆಲ್ಲಿ ತಪ್ಪಿತಸ್ಥರಾಗ್ತೀವೋ. ಯಾಕಂದ್ರೆ 2 ಸಲ ನಮ್ಗೆ ಶಿಕ್ಷೆ ಆಗಿತ್ತು ಜಂಟಿಗಳು ತಪ್ಪು ಮಾಡಿದಾಗ. ಸೊ ಅವರಿಗೆ ನಾವು ಊಟ ಕೊಡ್ಬೇಕಾಗಿರುತ್ತೆ. ಅಲ್ಲ ಸಾರಿ, ಅವ್ರು ಬರೀ ದಾಲ್ ತಿಂದು ಮಲ್ಗಿರ್ತಾರೆ. ನಮ್ಗೆ ಆ ಟಾಸ್ಕ್ ಅಲ್ಲೇ ಫಸ್ಟೇ ಕನ್ಫ್ಯೂಷನ್ ಇತ್ತು, ಏನ್ ಮಾಡ್ಬೇಕು, ಅದು ಏನ್ ಮಾಡ್ಬೇಕು ಮಾಡ್ಬಾರ್ದು ಗೊತ್ತಾಗದೆ ನಾವಲ್ಲೊಂದ್ ಸ್ಟ್ಯಾಂಡ್ ತಗೋಬೋದಾಗಿತ್ತು. ಎಲ್ರು ಅರಸಿಯರಾಗಿ ನಮ್ಮ ಊಟನೇ ಅವ್ರಿಗೆ ಕೊಡೋಣ. ಯಾಕಂದ್ರೆ ಅರಸಿಯರ್ ಅಂದ್ರೆ ಬರೀ ರಾಜ್ಯಭಾರ ಮಾಡೋದು, ಬರೀ ದೌಲತ್ತು ಅಥವಾ ಅವ್ರನ್ನ ಬಗ್ಸೋದು, ಬರೀ ಅದೇ ಆಗಿರಲ್ಲ. ಅವ್ರ ಕಷ್ಟ ಸುಖಗಳಿಗೆ ನಾವ್ ಆಗ್ಬೇಕಾಗಿತ್ತು. ಅಲ್ಲಿ ನಾವ್ ಒಂದ್ ತಪ್ಪು ಮಾಡಿದ್ವಿ. ಎಲ್ಲ ನಾವು ನಿಂತು ನಮ್ಮ ಊಟ ಅವ್ರಿಗೆ ಕೊಟ್ಟಿದ್ರೆ ಬಹುಶಃ ನಾವು ದೊಡ್ಡವ್ರು ಆಗ್ತಾ ಇದ್ವಿ ಅಂತ ಅನ್ಸುತ್ತೆ. ಅದನ್ನ ಮಾಡ್ಲಿಲ್ಲ. ಅದ್ರ ಬಗ್ಗೆ ಒಂಚೂರು ರಿಗ್ರೆಟ್ ಇದೆ.
ಅಷ್ಟೇ. ಹ್ಮ್. ಅದ್ ಬಿಟ್ರೆ ಇನ್ನೇನು ಇಲ್ಲ. ಇಲ್ಲ. ಓಕೆ, ಕೊನೆಯದಾಗಿ ನಿಮಗೆ ಇಷ್ಟು ದಿನ 60+ ಡೇಸ್ ಅಂತಂದ್ರೆ ಅದೇನು ಕಡಿಮೆ ಅಂತಲ್ಲ. ಆಲ್ಮೋಸ್ಟ್ ಏನೇನೆಲ್ಲ ಮಾಡ್ಬೇಕು ಎಲ್ಲ ಬಿಗ್ ಬಾಸ್ ಮನೆಯಲ್ಲಿ ಮಾಡಿದೀರಾ, ಎಂಜಾಯ್ ಮಾಡಿದೀರಾ. ನಿಮಗೆ ವೋಟ್ ಮಾಡಿದಂತಹ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. 63 ಡೇಸ್ ನಾನು ಬಿಗ್ ಬಾಸ್ ಮನೆಯಲ್ಲಿದ್ದೆ. ನೀವೆಲ್ಲ ನನ್ನನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದ್ರಿ, ಸೇವ್ ಮಾಡಿದೀರಾ, ಅದಕ್ಕೆಲ್ಲ ನೀವೇ ಕಾರಣ. ನಿಮ್ ಪ್ರೀತಿ ಇನ್ ಮುಂದೆನೂ ಇರ್ಲಿ. ಮುಂದೆ ನಾನು ಏನ್ ಮಾಡ್ತೀನಿ ಏನೋ ನನಗೆ ಗೊತ್ತಿಲ್ಲ, ಬ್ಲ್ಯಾಂಕ್ ಆಗಿದ್ದೀನಿ ಸದ್ಯಕ್ಕೆ. ಏನೇ ಮಾಡಿದ್ರು ನಿಮ್ಮ ಒಂದು ಸಪೋರ್ಟ್, ಪ್ರೀತಿ, ಹಾರೈಕೆ ನನ್ನ ಮೇಲೆ ಇರ್ಲಿ. ನನ್ ನೆಕ್ಸ್ಟ್ ಕ್ವೆಶ್ಚನ್ ಅದೇ ಇತ್ತು, ಮುಂದೆ ಏನ್ ಮಾಡ್ತೀರಾ ಅಂತ. ಅದಕ್ಕೆ ಸೇರ್ಸ್ ಹೇಳ್ಬಿಟ್ಟೆ ಎರಡದಕ್ಕೂ. ಓಕೆ, ನೆಕ್ಸ್ಟ್ ಏನಾದ್ರು ಪ್ರಾಜೆಕ್ಟ್ ಗಳೇನಾದ್ರು ಸಿಕ್ಕಿದ್ಯಾ, ಬಂದಿದ್ಯಾ? ಹಳೆ ಸಿನಿಮಾನೇ ಒಂದು ಅರ್ಧ ಪೆಂಡಿಂಗ್ ಇದೆ, ಅದನ್ನ ಮುಗಿಸ್ತೀನಿ. ಅದಾದ್ಮೇಲೆ ಒಂದಷ್ಟು ಮೆಸೇಜಸ್ ಬರ್ತಾ ಇದೆ, ಎಲ್ಲದಕ್ಕೂ ರೆಸ್ಪಾಂಡ್ ಮಾಡೋದಕ್ಕೆ ಶುರು ಮಾಡ್ತೀನಿ. ನೆಕ್ಸ್ಟ್ ಏನಾದ್ರು ವೈವಾಹಿಕ ಜೀವನಕ್ಕೆ ಕಾಲಿಡೋದು? ಇಲ್ಲ, ಚಾನ್ಸ್ ಇಲ್ಲ, ಈ ಜನ್ಮದಲ್ಲಿ ಅದು ಸಾಧ್ಯ ಇಲ್ಲ. ನೋ ವೇ. ಎಕ್ಸ್ಪೆಕ್ಟ್ ಮಾಡಂಗಿಲ್ಲ. ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್. ಬಿಗ್ ಬಾಸ್ ಅಲ್ಲಿ ಅಷ್ಟೇ, ನನ್ನ ಜೀವನದಲ್ಲಿ ಇಲ್ಲ. ಮದ್ವೆ ಅನ್ನೋದು ಒಂದು ಮುಗಿದ ಅಧ್ಯಾಯ. ನನ್ಗೆ ನನ್ನ ಮಗನೇ ಪ್ರಪಂಚ, ಅವನ ಜೊತೆಗೇನೆ ನಾನು ಆರಾಮಾಗಿದ್ದೀನಿ. ಆಕ್ಚುಲಿ ಟು ಬಿ ಫ್ರಾಂಕ್, ಏನೋ ನಾನು ಮದ್ವೆ ಆದ್ಮೇಲೆ ಮದ್ವೆ ಏನು ಡಿವೋರ್ಸ್ ಆದ್ಮೇಲೆ ನಾನು ತುಂಬಾ ಕಷ್ಟ ಪಡ್ತಾ ಇದ್ದೀನಿ. ನಂದು ಒಂಟಿ ಜೀವನ, ನನಗೆ ಕಷ್ಟ ಅಂತಂತೂ ಹೇಳಲ್ಲ, ನಿಜವಾಗ್ಲೂ ತುಂಬಾ ಖುಷಿಯಾಗಿದ್ದೀನಿ. ಟಚ್ ವುಡ್. ಬಿಟ್ಟ ಮೇಲೆನೆ ನಾನು ತುಂಬಾ ಖುಷಿಯಾಗಿದ್ದೀನಿ. ಅದು ಫಿನಾನ್ಷಿಯಲಿ ಇರ್ಬೋದು, ಮೆಂಟಲಿ ಇರ್ಬೋದು, ಪೀಸ್ ಇದೆ. ಟಚ್ ವುಡ್. ಯಾಕಂದ್ರೆ ನನ್ಗೇನೋ ಒಂಟಿ ಜೀವನ ತುಂಬಾ ಕಷ್ಟ ಹಂಗೆ ಹಿಂಗೆ ಅಂತ ಅನ್ನಿಸ್ತಾ ಇಲ್ಲ. ನನಗೆ ಪೀಸ್ ಆಫ್ ಮೈಂಡ್ ಇದೆ, ಅದಕ್ಕಿಂತ ಇನ್ನೇನು ಬೇಡ, ನೆಮ್ಮದಿಗಿಂತ ಏನು ಬೇಡ. ಸೊ ಹಾಗಾಗಿ ನನ್ಗೆ ಯಾರು ಬೇಡಪ್ಪ ಲೈಫಲ್ಲಿ. ಯಾವ ಬಿಲಿಯನಿಯರ್ ಬಂದ್ರು ಬೇಡ, ಎಷ್ಟೇ ಒಳ್ಳೆಯವನ್ ಬಂದ್ರು ಬೇಡ, ಏನು ಬೇಡ. ಓಕೆ, ಲಾಸ್ಟ್ ಎಲ್ರು ಕೇಳಿರ್ತಾರೆ ಈ ಪ್ರಶ್ನೆ, ನಿಮ್ಗೆ ಎಷ್ಟು ಸಂಭಾವನೆ ಸಿಕ್ತು ಅಂತ. ಅದನ್ನ ಹೇಳಂಗಿಲ್ಲ, ಹೇಳಿದ್ರೆ ಈಗಾಗ್ಲೇ ಒಂದಷ್ಟು ಕಾಂಟ್ರವರ್ಸಿ ಆಗಿದೆ, ಆಮೇಲೆ ಇನ್ನೊಂದಷ್ಟು ಕೇಸ್ ಹಾಕ್ಬಿಡ್ತಾರೆ ಆಮೇಲೆ ಚಾನೆಲ್ ಇಂದ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟು ನಿಮ್ಮ ಪ್ರೀಶಿಯಸ್ ಟೈಮ್ ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್.